ದಲಿತ ಕುಟುಂಬದಿಂದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ. ಗುಬ್ಬಿ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದಲಿತ ಕುಟುಂಬ ಕುಳಿತು ನೀಡಿದ ಅರ್ಜಿಗೆ ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡುತ್ತಿರುವುದು ನಮಗೆ ಬೇಸರ ತಂದಿದೆ ಎಂದು ನೊಂದ ವ್ಯಕ್ತಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು. ನಾವು ನೀಡಿರುವ ದೂರು ಅರ್ಜಿಗೆ ಎಫ್ಐಆರ್ ದಾಖಲು ಮಾಡಿಕೊಡಲು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಯಾರೋ ಮುದ್ದೈ ಮಗ ಲೋಕೇಶ್ 50 ಚೀಲ ಅಡಿಕೆ ಖರ್ಚಾದ್ರೂ ಪರವಾಗಿಲ್ಲ. 100 ಚೀಲ ಅಡಿಕೆ ಖರ್ಚಾಗಬೇಕಂತ ಹೋದ್ರೂ ಪರವಾಗಿಲ್ಲ, ಅವ್ರ ಆಸ್ತಿ ಬಿಡಕ್ಕಾದ್ ನಾವು ಅಂತ ಮಾದಿಕ್ ನನ್ನ ಮಕ್ಳು ನಮ್ಮನ್ನ ತಿಂದು ನಮ್ಗೆ ಬಜಾಕ್ ಬಂದಾರೆ. ನಮ್ಮ ಆಸ್ತಿಗೆ ಹೋಗಿ ಕೂಕೊಂಡು ಮಾದಿಕ್ ಮುಟ್ಟಿಗೆ ಆಸ್ತಿ ಬೇಕಂತ ಕೇಳ್ತಾರೆ. ಯಾರು ಕೇಳಿದ್ದು? ಜೈಕೊಂಡಿದ್ದೀನಿ ಅಂತ ಹೇಳ್ತಾನಲ್ಲ ಅವ್ನು ಮಳ್ಳಣ್ಣ. ಅವ್ರ ಹೆಸರೇನು? ಮಳ್ಳಣ್ಣ, ಕಲ್ಲಣ್ಣ, ಲೋಕೇಶ್. ನಾವ್ ಇಕ್ಕಿ ಸೋಸಿನೆಲ್ಲ ಕಿತ್ತು ಹಾಕಿ ಸೋಸಿಗೆ ನೀರು ಬಿಡಿಸ್ದಂಗ ನಮ್ಮ ತಂಟೆ ಮಾಡ್ತಾರೆ. ಜೈಸಿಪಿ ತಾಂಡ ಗಿಡ ಗಿಡಕ್ ಹೋದ್ರೆ ಒಟ್ಮ ಕಡೆ ಮನೆ ಕಂಡು ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನೀವೇನ್ ತರ್ತೀರಿ ತರ್ರಿ ಅಂತಾರೆ. ಯಾವ್ದು ಈಗಲೂ ತಿರ್ಗಾಡಿ ಯಾರು ಬಂದು ಹೊಡಿತಾರ ಅನ್ನೋ ಭಯ. ಅಮಾಯಕರು ನಾವು, ಯಾರು ನಮ್ಗೆ ಗೊತ್ತೇ ಇಲ್ಲ. ನಮ್ ಸದ್ಯ ನಾವ್ ಹೋಗ್ಬಿಟ್ರೆ ಹೋಗಿ ಹಿಂದೆ ಮುಂದೆ ಬೈಕ್ ನಮ್ ಬರ್ತಾರೆ. ಏನ್ ಮಾಡ್ತಾರೋ ನಮ್ ಜಮೀನ್ ಬರಕ್ಕೆ ನಮ್ಗೆ ಹೆದರಿಕೆ. ಯಾಕೆ